ಈಗಾಗಲೇ 2028ರ ವಿಧಾನಸಭಾ ಚುನಾವಣೆಗೆ ಎಲ್ಲಾ ಪಕ್ಷಗಳು ಕೂಡ ತಯಾರಿಯನ್ನ ಮಾಡಿಕೊಳ್ತಾ ಇದೆ. ಒಂದು ಕಡೆ ಬಿಜೆಪಿ, ಮತ್ತೊಂದು ಕಡೆ ಕಾಂಗ್ರೆಸ್, ಇನ್ನೊಂದು ಕಡೆ ಜೆಡಿಎಸ್. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಮೈತ್ರಿ ಬೇಡ ಎಂದು ನಿರ್ಧಾರ ಮಾಡಿರತಕ್ಕಂತಹ ಇದೇ ಜೆಡಿಎಸ್ ಪಕ್ಷ ವಿಧಾನಸಭಾ ಚುನಾವಣೆಯಲ್ಲಿ ಎಷ್ಟೇ ಸವಾಲುಗಳು ಎದುರಾದರೂ ಕೂಡ ಮೈತ್ರಿಯನ್ನ ಮುಂದುವರಿಸ್ತೀವಿ ಅಂತ ಹೇಳಿ ಜೆಡಿಎಸ್ ಪಕ್ಷ. ಈ ಎಡೆಯಲ್ಲಿ ಪ್ರತಾಪ್ ಸಿಂಹ ಕಳೆದ ಬಾರಿ ಸಂಸದ ಸ್ಥಾನ ಸಿಗದೆ ಅಥವಾ ಲೋಕಸಭಾ ಸ್ಥಾನದಿಂದ ಅವರನ್ನು ಸರಿಸಿ ಯದುವೀರವರಿಗೆ ಅವಕಾಶವನ್ನು ಕೊಡಲಾಯಿತು. ಈ ಬಾರಿ ಅವರು ಪಾರ್ಲಿಮೆಂಟ್ ಚುನಾವಣೆ ಕೈಬಿಟ್ಟ ನಂತರ, ಅರ್ಥಾತ್ ವಿಧಾನಸಭಾ ಚುನಾವಣೆ ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ಈಗಾಗಲೇ ಪ್ರತಾಪ್ ಸಿಂಹ ಕೂಡ ಅವರದೇ ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಪ್ರಚಾರದ ಕಾರ್ಯಗಳನ್ನು ಕೂಡ ಪ್ರಾರಂಭ ಮಾಡಿದ್ದಾರೆ. ಈಗ ಜೆಡಿಎಸ್ನಲ್ಲಿ ಜಿಟಿ ದೇವೇಗೌಡರು ಒಂದು ಸ್ವಲ್ಪ ಆಕ್ಟಿವ್ನೆಸ್ನಿಂದ ದೂರ ಉಳಿದಿರೋದ್ರಿಂದಾಗಿ ಅವರ ಸಕ್ರಿಯ ರಾಜಕಾರಣಕ್ಕೂ ಮತ್ತೊಬ್ಬ ಘಟಾನುಘಟಿ ಎಂಟ್ರಿ ಕೊಡ್ತಾ ಇದ್ದಾರೆ. ಹಾಗಾದ್ರೆ ಜಿಟಿ ದೇವೇಗೌಡರ ಸ್ಥಾನಕ್ಕೆ ಯಾರು ಬರ್ತಾ ಇದ್ದಾರೆ? ಸಾರಾ ಮಹೇಶ್ ಹೇಳ್ತಾರೆ, ನಾನು ಮುಂದಿನ ಬಾರಿ ಜೆಡಿಎಸ್ನಿಂದಲೇ ಟಿಕೆಟ್ ಅನ್ನು ಪಡೆದುಕೊಳ್ತೀನಿ, ಅಧಿಕೃತವಾಗಿ ಜೆಡಿಎಸ್ ನನಗೆ ಬಿ ಫಾರಂ ಕೊಡಲಿದೆ. ಮತದಾರರೇ ಹೇಳ್ತಾ ಇದ್ದಾರೆ, ಸಾರಾ ಮಹೇಶ್ ನೀವು ಮುಂದಿನ ಬಾರಿ MLA ಆಗಬೇಕು ಅಂತ. ಹಾಗಾದ್ರೆ ಸಾರಾ ಮಹೇಶ್ ಯಾಕೆ, ಯಾವ ಕ್ಷೇತ್ರದಲ್ಲಿ ನಿಂತುಕೊಳ್ತಾರೆ? ಆ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವು ನೋಡೋದಾದ್ರೆ, ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಸಾರಾ ಮಹೇಶ್ ಮುಂದಿನ ಅಭ್ಯರ್ಥಿ. ಮುಂದಿನ ಚುನಾವಣೆಯಲ್ಲಿ ಮಾಜಿ ಸಚಿವ ಸಾರಾ ಮಹೇಶ್ ಅವರು ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಹೀಗೆಂದು ನಾನು ಹೇಳ್ತಾ ಇಲ್ಲ, ಅವರು ಹೇಳ್ತಾ ಇರೋದು. ಚಾಮುಂಡೇಶ್ವರಿ ಕ್ಷೇತ್ರದ ಬಹುತೇಕ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರು ಸೇರಿದಂತೆ ಮತದಾರರೇ ಹೇಳುತ್ತಿದ್ದಾರೆ ಎಂದು ವಿಧಾನ ಪರಿಷತ್ನ ಸದಸ್ಯ CN ಮಂಜೇಗೌಡ ಹೇಳಿದರು. ಪಟ್ಟಣದ HD ದೇವೇಗೌಡ ಸಮುದಾಯ ಭವನದಲ್ಲಿ ರಾಷ್ಟ್ರೀಯ ರೈತ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಜೆಡಿಎಸ್ ಪಕ್ಷದಿಂದ ಗೆದ್ದು ಪಕ್ಷ ನಿಷ್ಠೆ ತೋರಿಸದೆ, ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಕೆಲಸ ಮಾಡದೆ, ಬೇರೊಂದು ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಚುನಾವಣಾ ಪ್ರಚಾರ ಓಲೈಕೆ ಮಾಡುವುದರ ಜತೆಗೆ ನಮ್ಮ ಪಕ್ಷದ ನಾಯಕರ ಬಗ್ಗೆ ಹಗುರವಾಗಿ ಮಾತನಾಡುವುದು ಎಷ್ಟು ಸರಿ ಎಂದು ಪರೋಕ್ಷವಾಗಿ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕ GT ದೇವೇಗೌಡರ ನಡೆಯನ್ನು ಖಂಡಿಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮುಡಾ ಹಗರಣಕ್ಕೆ ಸಂಬಂಧಿಸಿದಂತೆ ರಾಜೀನಾಮೆ ಕೇಳದೆ ಇವರೇ ಚಾಮುಂಡಿ ಬೆಟ್ಟದಲ್ಲಿ ನಡೆದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕಾರ್ಯಕ್ರಮದಲ್ಲಿ ಓಲೈಕೆಗಾಗಿ ನಮ್ಮ ನಾಯಕರಾದ HD ಕುಮಾರಸ್ವಾಮಿ ಅವರ ರಾಜೀನಾಮೆ ಕೇಳುತ್ತಾರೆ, ಇದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನೆ ಮಾಡಿದರು. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಜೆಡಿಎಸ್ ಪಕ್ಷ ಬಲವರ್ಧನೆ ಮಾಡಲು ನಮ್ಮ ನಾಯಕರಾದ ಮಾಜಿ ಸಚಿವ ಸಾರಾ ಮಹೇಶ್ ಅವರನ್ನು ಕಣಕ್ಕಿಳಿಸಲು ಜೆಡಿಎಸ್ ವರಿಷ್ಠರಾದ ಮಾಜಿ ಪ್ರಧಾನಮಂತ್ರಿ HD ದೇವೇಗೌಡರು ಹಾಗೂ ಕೇಂದ್ರದ ಸಚಿವರಾದ HD ಕುಮಾರಸ್ವಾಮಿ ಅವರ ಜೊತೆ ಚರ್ಚೆ ಮಾಡಿ ತೀರ್ಮಾನಿಸಲಾಗುವುದು ಎಂದು ತಿಳಿಸಿದ್ದಾರೆ. ಅಂದ್ರೆ GT ದೇವೇಗೌಡರು ಮೈಸೂರಿನ ಶಾಸಕರು ಜೆಡಿಎಸ್ ಪಕ್ಷದಲ್ಲಿದ್ದುಕೊಂಡು ಜೆಡಿಎಸ್ ಪಕ್ಷದಿಂದಲೇ ಬಿ ಫಾರಂ ಪಡೆದು ಜೆಡಿಎಸ್ ಪಕ್ಷದಿಂದಲೇ ಗೆದ್ದು ಬೀಗಿದ GT ದೇವೇಗೌಡರು ಮುಡಾ ಹಗರಣ ಅಂತ ಬಂದಾಗ ಕಾಂಗ್ರೆಸ್ಸಿನ ನಾಯಕ ಸಿದ್ದರಾಮಯ್ಯರ ಪರವಾಗಿ ನಿಂತುಕೊಳ್ತಾರೆ, ಕುಮಾರಸ್ವಾಮಿಯ ವಿರುದ್ಧವಾಗಿ ಮಾತನಾಡ್ತಾರೆ, ಪಕ್ಷ ವಿರೋಧಿ ಕೃತ್ಯಗಳಲ್ಲಿ ಕಾಣಿಸಿಕೊಳ್ತಾರೆ, ಪಕ್ಷದ ನಿಯಮಗಳನ್ನು ಸಾರಾಸಗಟಾಗಿ ಉಲ್ಲಂಘನೆ ಮಾಡ್ತಾರೆ. ಆ ತರಹದ ವ್ಯಕ್ತಿಗೆ ಟಿಕೆಟ್ ಕೊಡುವುದರ ಬದಲು ಸಾರಾ ಮಹೇಶ್ನಂತಹ ಪಕ್ಷ ನಿಷ್ಠೆ ಇರತಕ್ಕಂತಹ ವ್ಯಕ್ತಿಗೆ ಟಿಕೆಟ್ ಕೊಡಬೇಕು. GT ದೇವೇಗೌಡರ ಕಾರ್ಯವೈಖರಿಯ ಬಗ್ಗೆ ಸಂಶಯಿಸಿ ಮಾತನಾಡಿದಂತಿತ್ತು. ಮಾಜಿ ಪ್ರಧಾನಿ HD ದೇವೇಗೌಡರ ಜೊತೆ ಮಾತನಾಡ್ತೀವಿ, ಕೇಂದ್ರ ಸಚಿವ ಕುಮಾರಸ್ವಾಮಿಯ ಜೊತೆಯೂ ಕೂಡ ಮಾತನಾಡ್ತೀವಿ, ಮುಂದಿನ ಬಾರಿ ಟಿಕೆಟ್ ಕೊಡುವುದಾದ್ರೆ ಅದು ಸಾರಾ ಮಹೇಶ್ಗೆ ಕೊಡಬೇಕು. ಸಾರಾ ಮಹೇಶ್ ಆ ಭಾಗದ ಮತದಾರರ ಮಹಾಪ್ರಭುಗಳನ್ನು ಸೆಳೆದಿದ್ದಾರೆ. GT ದೇವೇಗೌಡರ ಕಾರ್ಯವೈಖರಿಯ ಮುಖಾಂತರವಾಗಿ ಮತದಾರರಿಂದ ವಿಶ್ವಾಸವನ್ನ ಕಳೆದುಕೊಂಡಿದ್ದಾರೆ ಅಂತ ಹೇಳಿ ಮಾತನಾಡ್ತಾ ಇದ್ದಾರೆ. ಹಾಗಾದ್ರೆ ಮುಂದಿನ ಬಾರಿ GT ದೇವೇಗೌಡರಿಗೆ ಜೆಡಿಎಸ್ ಟಿಕೆಟ್ ಕೊಡುವುದಿಲ್ವಾ? ಕೊಡದೇ ಇದ್ರೆ ಸಾರಾ ಮಹೇಶ್ಗೆ ಕೊಡ್ತಾರ? ಈಗಾಗಲೇ ಕೋರ್ ಕಮಿಟಿಯ ಅಧ್ಯಕ್ಷ ಸ್ಥಾನದಿಂದಲೂ ಕೂಡ GT ದೇವೇಗೌಡರನ್ನ ಜೆಡಿಎಸ್ ಕೈ ಬಿಟ್ಟಿದೆ, ಆ ಸ್ಥಾನಕ್ಕೆ ಬೇರೆಯವ್ರನ್ನ ತಗೊಂಡು ಬಂದಿದೆ. GT ದೇವೇಗೌಡರಿಗೆ ಮುಂದಿನ ಬಾರಿ ಯಾವುದೇ ಕಾರಣಕ್ಕೂ ಜೆಡಿಎಸ್ ಟಿಕೆಟ್ ಅನ್ನು ಕೊಡುವುದಿಲ್ಲ. ಒಂದಷ್ಟು ಬದಲಾವಣೆಯನ್ನು ತಂದಿದೆ. ನಿಖಿಲ್ ಕುಮಾರಸ್ವಾಮಿ ರಾಜ್ಯ ಪ್ರವಾಸವನ್ನು ಮಾಡ್ತಿದ್ದಾರೆ, ನಾನಾ ಜಿಲ್ಲೆಗಳಿಗೆ ಪ್ರವಾಸ ಮಾಡಿ ಅಲ್ಲಿ ಸ್ಥಳೀಯ ಮಟ್ಟದಲ್ಲಿ ಜೆಡಿಎಸ್ ಅನ್ನು ಗಟ್ಟಿಗೊಳಿಸುವಂತಹ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಈ ಮಧ್ಯೆ ಸಾರಾ ಮಹೇಶ್ಗೆ ಈ ಬಾರಿ ಅರ್ಥಾತ್ ಮುಂದಿನ ಬಾರಿ ಟಿಕೆಟ್ ಕೊಡುತ್ತಾ ಎನ್ನುವಂತಹದ್ದು ಅತ್ಯಂತ ಕುತೂಹಲವನ್ನು ಮೂಡಿಸಿದೆ. ಈಗಾಗಲೇ ಸಾರಾ ಮಹೇಶ್ ಅವರಿಗೆ ಟಿಕೆಟ್ ಅನ್ನೋ ತರಹದಲ್ಲಿ ಚರ್ಚೆಗಳು ಶುರುವಾಗಿದೆ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.